ಇನ್ನು ವಿಶ್ವ ಪ್ರಸಿದ್ಧ ಕಾಪು ಬೀಚ್ನಲ್ಲೂ ಕೂಡ ಸಮುದ್ರದ ರೌದ್ರ ನರ್ತನ ಕಂಡು ಬರ್ತಾ ಇದೆ. ಬೃಹತ್ ಬಂಡೆಗೆ ಬಂದಪ್ಪಳಿಸ್ತಾ ಇವೆ 30 ಅಡಿ ಎತ್ತರದ ಅಲೆಗಳು. ಸಮುದ್ರದ ಆಳೆತ್ತರದ ಅಲೆ ಕಂಡು ಪ್ರವಾಸಿಗರು ಬೆಚ್ಚಿ ಬಿದ್ದಿದ್ದಾರೆ. ಕಡಲ ತೀರದ ನಿವಾಸಿಗಳಲ್ಲಿ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಕಾಪು ದ್ವೀಪ ಸ್ತಂಭದ ಬಂಡೆಯ ಮೇಲೆ ಪ್ರವಾಸಿಗರು ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ಆ ಪ್ರವಾಸಿಗರನ್ನ ನಿಯಂತ್ರಿಸುವುದಕ್ಕೆ ಲೈಫ್ ಗಾರ್ಡ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ. ಕಾಪು ಬೀಚ್ನಲ್ಲಿ ಅಲೆಗಳ ರೌದ್ರಾವತಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ, ನೋಡೋಣ. ವಿಶ್ವಪ್ರಸಿದ್ಧ ಕಾಪು ಬೀಚ್ನ ಕಡೆಗೆ ಈಗಾಗಲೇ ಪ್ರವಾಸಿಗರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರವಾಸಿಗರು ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸುವುದೇ ಬಹಳಷ್ಟು ಲೇಸು ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ನೋಡ್ತಾ ಇರ್ಬೋದು, ಕಾಪು ದೀಪಸ್ತಂಭವನ್ನು ಒಮ್ಮೆ ಕಣ್ತುಂಬಿಕೊಳ್ಳಿಕ್ಕೆ ದೂರಗಳಿಂದ, ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ, ಹೊರ ದೇಶದಿಂದ ಕೂಡ ಜನ ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಕಾಪು ದೀಪಸ್ತಂಭ ಏರಿ ಸಮುದ್ರದ ಸೌಂದರ್ಯವನ್ನು ಸವಿಸಲಿಕ್ಕೆ ಕಾತುರರಾಗಿ ಬರ್ತಾರೆ. ಜೊತೆಗೆ ಬೀಚ್ನ ಸೌಂದರ್ಯ ಕೂಡ ವೀಕ್ಷಿಸಲಿಕ್ಕೆ ಈ ಕಡೆಗೆ ಬರುವಂಥದ್ದು. ಆದರೆ ಸದ್ಯ ಪರಿಸ್ಥಿತಿಯಲ್ಲಿ ಚಂಡಮಾರುತದ ಎಫೆಕ್ಟ್ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸಿಗರು ಬಹಳಷ್ಟು ಜಾಗೃತಿಯಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪ್ರವಾಸವನ್ನು ಮೊಟಕುಗೊಳಿಸಿ ಅನ್ನುವಂಥ ಈ ಸೂಚನೆ ನೀಡಿದೆ. ನೋಡ್ತಾ ಇರ್ಬೋದು, ಕಡಲು ಎಷ್ಟರ ಮಟ್ಟಿಗೆ ಅಬ್ಬರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಂಡೆಗಳಿಗೆ ಅಪ್ಪಳಿಸುವ ರೀತಿ ನೋಡ್ತಾ ಇದ್ರೆ ಮೈ ಜುಮ್ಮೆನಿಸುವಂಥ ರೀತಿ ಭಾಸವಾಗುತ್ತೆ. ಯಾಕಂದರೆ ಪ್ರತಿ ಗಂಟೆಗೆ 50-55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಮುಂದಿನ ದಿನಗಳಲ್ಲಿ. ಜೊತೆಗೆ ದೊಡ್ಡ ಮಟ್ಟದ ಚಂಡಮಾರುತ ಬೀಸುತ್ತೆ ಅನ್ನುವಂತಹ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಜೊತೆಗೆ ಕಡಲು ಕೂಡ ಬಹಳಷ್ಟು 1 ವಾರಗಳಿಂದ ಪ್ರಕ್ಷುಬ್ಧ ಆಗಿರುವಂಥದ್ದು. ಇವತ್ತು ಕೂಡ ನೋಡ್ತಾ ಇರ್ಬೋದು, ಕಾಪು ಬೀಚ್ನಲ್ಲಿ ಯಾವ ರೀತಿ ಕಡಲು ಪ್ರಕ್ಷುಬ್ಧ ಆಗಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ಬಂಡೆಗಳಿಗೆ ಅಪ್ಪಳಿಸಿ ಸುಮಾರು ಆಳೆತ್ತರದ ಅಲೆಗಳು ಅಪ್ಪಳಿಸ್ತಾ ಇದೆ. ಈಚೆ ಪ್ರವಾಸಿಗರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಕಾಪು ದೀಪಸ್ತಂಭದ ಸಮೀಪದಲ್ಲಿ ಮರಳಿನಲ್ಲಿ ಕ್ರಿಕೆಟ್ ಇರ್ಬೋದು, ಬೇರೆ ಬೇರೆ ಕ್ರೀಡೆಯನ್ನು ಆಡ್ತಾ ಇರುವಂಥದ್ದು. ಜೊತೆಗೆ ಪ್ರವಾಸಿಗರು ಯಾರು ಕೂಡ ಸಮುದ್ರದ ಬಳಿಗೆ ಹೋಗದಂತೆ ಒಂದು ತಡೆಬೇಲಿಯನ್ನು ಹಾಕಿರುವಂಥದ್ದು. ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ಜಿಲ್ಲಾಡಳಿತ ಕೈಗೊಂಡರೂ ಕೂಡ ಇದನ್ನು ದಾಟಿ ಹೋಗುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ಮತ್ತು ಮುಖ್ಯವಾಗಿ ಸೆಲ್ಫಿಗಳನ್ನು ಕ್ಲಿಕ್ಕಿಸುವಂತಹ ಬಹಳಷ್ಟು ಚಟುವಟಿಕೆ ನಡೀತಾ ಇದೆ. ನೋಡ್ತಾ ಇರ್ಬೋದು, ಬಂಡೆ ಮೇಲಿಂದ ಸೆಲ್ಫಿಗಳನ್ನು ಕ್ಲಿಕ್ಕಿಸುವಂಥದ್ದು ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತಷ್ಟು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಆದಷ್ಟು ಹೆಚ್ಚಿನ ಗಾರ್ಡ್ಗಳನ್ನು, ಲೈಫ್ ಗಾರ್ಡ್ಗಳನ್ನು ಈ ಭಾಗದಲ್ಲಿ ನಿಯೋಜಿಸಬೇಕು. ಯಾಕಂದರೆ ಕಡಲು ಬಹಳಷ್ಟು ಪ್ರಕ್ಷುಬ್ಧ ಆಗಿರುವಂಥದ್ದು. ಯಾವ ಸಮಯದಲ್ಲಿ ಅದು ಕೂಡ ಕಡಲು ಮತ್ತಷ್ಟು ಅಬ್ಬರಿಸುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಚಂಡಮಾರುತದ ಒಂದು ಎಚ್ಚರಿಕೆ ನೀಡಿರುವಂಥದ್ದು. ಜೊತೆಗೆ 50-55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸುತ್ತೆ ಅನ್ನುವಂತಹ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಮುಂಗಾರು ಕೂಡ ಎಂಟ್ರಿ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಪ್ರವಾಸಿಗರು ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಜೊತೆಗೆ ಜಿಲ್ಲಾಡಳಿತ ಕೂಡ ಎಲ್ಲ ತುರ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಪರೀಕ್ಷೆ ಸ್ಟೇಟ್ ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.